ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕ್ಯಾಂಡಿಡ್ ಡಸ್ಟಿಂಗ್ ಪೌಡರ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡ್ಲಿಕ್ಕೆ ಈ ರೀತಿ ನಿಮಗೆ ಪ್ಯಾಕೇಜಿಂಗ್ ಕಾಣುತ್ತಂದರೆ ಪ್ಲಾಸ್ಟಿಕ್ ಅಂದ ತಯಾರು ಮಾಡಿರ್ತಕ್ಕಂಥ ಒಂದು ಇದು ಬಾಟಲ್, ಮತ್ತು ಇದು ಕೆಂಪು ಮತ್ತು ಬಿಳಿ ಬಣ್ಣದ ಒಂದು ಬಾಟಲ್ ಆಗಿರುತ್ತೆ. ಈ ರೀತಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು ಎಷ್ಟು ಗ್ರಾಮ್ ಇರುತ್ತೆ ಅಂತ ನಾವು ಹೇಳೋದು ಸ್ನೇಹಿತರೆ. ಈ ಒಂದು ಪೌಡ್ರ್ ಬಂದ್ಬಿಟ್ಟು ನಿಮಗೆ 60 ಗ್ರಾಮ್ ಇರುತ್ತೆ. 60 ಗ್ರಾಮಿಗೆ ನಿಮಗೆ MRP ಬಂದ್ಬಿಟ್ಟು ಒಂದು 90 ರೂಪಾಯಿ ಆಗುತ್ತೆ 60 ಗ್ರಾಮ್ಗೆ. ಇದಕ್ಕಿಂತ ದೊಡ್ಡದು ಸಿಗುತ್ತೆ, ಅದೊಂದು 100 ಗ್ರಾಮ್ 10 ಗ್ರಾಮ್ ಇರುತ್ತೆ. ಅದು ಕೂಡ ಒಂದು ಎಷ್ಟು 90 ರೂಪಾಯಿ 150 ರೂಪಾಯಿ ಒಳಗೆ ಈ ಒಂದು ಕ್ಯಾಂಡಿಡ್ ಡಸ್ಟಿಂಗ್ ಪೌಡ್ರ್ ಸಿಗುತ್ತೆ ಸ್ನೇಹಿತರೆ. ಸೊ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಒಂದು ಗ್ಲೆನ್ಮಾರ್ಕ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಕ್ಯಾಂಡಿಡ್ ಪೌಡ್ರನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಕೆಮಿಕಲ್ ಕಾಂಪೋಸಿಷನ್ ಬಂದ್ಬಿಟ್ಟು ಸ್ನೇಹಿತರೆ ಕ್ಲೋಟ್ರೈಮಾಕ್ಸೋಲ್ ಕಾಂಪೋಸಿಷನ್ ಇದಾಗಿರುತ್ತೆ. ಇದರಲ್ಲಿ ಬಂದ್ಬಿಟ್ಟು 1% ಇರುತ್ತೆ ವೇಟ್ ಬೈ ವೇಟ್ ಕ್ಲೋಟ್ರೈಮಾಕ್ಸೋಲ್ ಪರ್ಸೆಂಟೇಜ್. ಸೊ ಇದನ್ನು ಮೊದಲು 50 ಗ್ರಾಮ್ ಬರ್ತದೆ ಅಂತ ಕಾಣುತ್ತೆ. ಅದಕ್ಕಂದ್ರೆ ಏನು ಮಾಡಿದ್ದಾರೆ ಅವರು ಬಿಗ್ಗರ್ ಈಸ್ ಬೆಟರ್ ಅಂತ ಕಟ್ಟಿದ್ದಾರೆ. ಸೊ 60 ಗ್ರಾಮಿಂದ ಪೌಡ್ರನ್ನು ಮಾಡಿದ್ದಾರೆ. ಸೊ ಇದು ಕ್ಲೋಟ್ರೈಮಾಕ್ಸೋಲ್ ಕ್ಯಾಟಗರಿ ಬಂದುಬಿಟ್ಟು ಆ್ಯಂಟಿ ಫಂಗಲ್ ಆಗಿ ನಿಮ್ಮ ಕ್ಯಾಟಗರಿಯಲ್ಲಿ ಇದನ್ನು ಸೇರಿಸ್ಬೋದು. ಆ್ಯಂಟಿ ಫಂಗಲ್ ಆಗಿ ಈ ಒಂದು ಕ್ಲೋಟ್ರೈಮಾಕ್ಸೋಲ್ ಡಸ್ಟಿಂಗ್ ಪೌಡ್ರನ್ನು ಏನು ಮಾಡ್ಬೇಕು ಯೂಸ್ ಮಾಡಬೇಕಾಗುತ್ತೆ. ಈ ರೀತಿ ಓಪನ್ ಮಾಡಬೇಕಾಗುತ್ತೆ ಅಂದರೆ ಓಪನ್ ಮಾಡ್ಕೊಳ್ಳಿ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ. ಇಲ್ಲೇನು ಮಾಡ್ಬೇಕಂತಂದ್ರೆ ನೀವು ಒಂದು 5-6 ಹೋಲ್ ಕೊಟ್ಟಿದ್ದಾರೆ. ಅಲ್ಲಿ ನೀವು ಏನು ಮಾಡ್ಬೇಕು, ಒಂದು ಸೂಜಿ ತೊಗೊಂಡು ಏನು ಚುಚ್ಚಬೇಕಾಗತ್ತೆ. ಚುಚ್ಚು ಅಥವಾ ಒಂದು ಹೋಲ್ 2 ಹೋಲ್ ತೆಗೆದು ಸಾಕು. ಉಷ್ಟು ಹೋಲ್ ತೆಗಿಬೇಕಂತ ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ಉಷ್ಟು ಹೋಲ್ ತೆಗೆದು ಜಾಸ್ತಿ ಪೌಡ್ರ್ ಬೀಳೋ ಸಾಧ್ಯತೆ ಇರೋದ್ರಿಂದ ನೀವೇನು ಮಾಡಬೇಕಪ್ಪ ಅಂದ್ರೆ ಒಂದು ಎರಡು ಅಥವಾ ಒಂದು ಹೋಲ್ ತೆಗೆದು ಸಾಕು. ಸಫಿಷಿಯೆಂಟ್ ಕ್ವಾಂಟಿಟಿ ಏನು ಮಾಡ್ತದೆ ನಿಮಗೆ ಡಸ್ಟಿಂಗ್ ಪೌಡ್ರ್ ಯೂಸ್ ಮಾಡಲಿಕ್ಕೆ ನಿಮಗೆ ಆಗ್ತದಂತ ಹೇಳ್ತೀನಿ. ಮತ್ತು ಇದರ ಒಂದು ಕ್ಯಾಂಡಿಡ್ ಪೌಡ್ರಿನ ಒಂದು ಬೆನಿಫಿಟ್ಸ್ ಏನು ಯೂಸಸ್ ಇದು ಈ ಒಂದು ಪೌಡ್ರನ್ನ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳೋದಾರ ಸ್ನೇಹಿತರೆ. ಮೊದಲೇ ಒಂದು ಯೂಸ್ ಬಂದುಬಿಟ್ಟು ಒಂದು ಫಂಗಲ್ ಇನ್ಫೆಕ್ಷನಿಗೆ ಈ ಒಂದು ಪೌಡ್ರನ್ನು ಯೂಸ್ ಮಾಡ್ತಾರೆ. ಫಂಗಲ್ ಇನ್ಫೆಕ್ಷನ್ ಅಂತಂದರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಒಂದು ಬೆವ್ರ್ತಾರೆ ಮತ್ತು ಮಾಯ್ಶ್ಚರ್ ಹಸಿ ಆಗಿರ್ತದೆ ಮೈಯೆಲ್ಲ, ಒಂದು ಬೆವ್ರ್ತಿರ್ತಾರೆ ಜಾಸ್ತಿ. ಅದೇನಾಗುತ್ತೆ ಅದು ಒಂದೇ ಕಡೆ ಅದು ಅಕ್ಯುಮುಲೇಷನ್ ಆಗಿ ಏನು ಮಾಡ್ತದೆ ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದಕ್ಕಾಗಿ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪೌಡ್ರನ್ನ ಏನು ಮಾಡ್ತಾರೆ ಕ್ಯಾಂಡಿಡ್ ಪೌಡ್ರನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ರ್ಯಾಷಸ್, ಸ್ವೆಟ್ ರ್ಯಾಷಸ್ ಅಂತಂದು ಈ ಶೋಲ್ಡ್ರ್ ಆಗಿರ್ಬೋದು, ನೆಕ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಅದಕ್ಕೂ ಕೂಡ ಈ ಒಂದು ಕ್ಯಾಂಡಿಡ್ ಪೌಡ್ರನ್ನ ಯೂಸ್ ಮಾಡ್ತಾರೆ. ಮತ್ತು ಇಚಿಂಗ್ ಅಂತಂದ್ರೆ ಬಾಡಿ ಪಾರ್ಟ್ಸ್ ಆರ್ ಇಚಿಂಗ್ ಎಲ್ಲೆಲ್ಲಿ ಅಂತಂದ್ರೆ ಒಂದು ಆರ್ಮ್ಸ್ ಆಗಿರ್ಬೋದು, ಇದು ಇನ್ನರ್ ಥೈಸು, ಅಥ್ಲೆಟ್ಸ್ ಫುಟ್ಸ್, ಇಂಥದ್ರಲ್ಲಿ ಏನಾದರೂ ಒಂದು ನಿಮಗೆ ಇನ್ಫೆಕ್ಷನ್ ಅಥವಾ ಇಚಿಂಗ್ ಕಂಡು ಬಂತಂದರೆ ಈ ಒಂದು ಡಸ್ಟಿಂಗ್ ಪೌಡ್ರನ್ನು ಕ್ಯಾಂಡಿಡ್ ಡಸ್ಟಿಂಗ್ ಪೌಡ್ರನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಕಿನ್ ಇರಿಟೇಷನ್ಗೆ. ಸ್ಕಿನ್ ಇರಿಟೇಷನ್ ಅನ್ನೋದು ಯಾವ ರೀತಿ ಅಂತಂದ್ರೆ ರೆಡ್ನೆಸ್ ಆಗಿರ್ತದೆ, ರ್ಯಾಷಸ್ ಆಗಿರ್ತದೆ, ಮತ್ತು ಸ್ವೆಲ್ಲಿಂಗ್ ಕೂಡ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಕ್ಯಾಂಡಿಡ್ ಡಸ್ಟಿಂಗ್ ಪೌಡ್ರನ್ನ ಏನು ಮಾಡ್ತಾರೆ ಸ್ನೇಹಿತರೆ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಇದನ್ನು ಯಾವ ರೀತಿ ಈಗ ನಿಮಗೆ ಬಳಕೆ ಗೊತ್ತಾയി ಏನೆಲ್ಲ ಯೂಸ್ ಮಾಡ್ಬೇಕು, ಇದಕ್ಕೆಲ್ಲ ಯೂಸ್ ಮಾಡ್ತಾರಂತ ನನಗೆ ಗೊತ್ತಾಯಿತು. ಇವಾಗ ಏನು ಮಾಡೋದು, ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿ ಇದನ್ನು ತೊಗೋಬೇಕಂತ ಹೇಳೋದಾದ್ರೆ ಏನಿಲ್ಲ ಪೌಡರ್ ಇದನ್ನು ಯಾವ ಒಂದು ಭಾಗದಲ್ಲಿ ಇದನ್ನು ಅಂದರೆ ನಿಮಗೆ ಇನ್ಫೆಕ್ಟೆಡ್ ಆಗಿರ್ತದೋ ಇಲ್ಲ ಎಫೆಕ್ಟೆಡ್ ಆಗಿರ್ತದೋ ಆ ಭಾಗದಲ್ಲಿ ಈ ಪೌಡ್ರನ್ನ ಹಿಂಗೆ ಹಾಕಬೇಕಾಗತ್ತೆ. ಹಾಕಿದ್ದು ಸ್ವಲ್ಪ ಆ ಒಂದು ಭಾಗದಲ್ಲಿ ಈ ಪೌಡ್ರನ್ನ ಹಾಕಿದ್ರೆ ಸಾಕು. ಮತ್ತೇನು ಕೈಲಿ ಏನು ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಆ ಒಂದು ಭಾಗದಲ್ಲಿ ಈ ರೀತಿ ಪೌಡ್ರನ್ನ ಹಾಕಿಬಿಟ್ರೆ ಸಾಕು, ತಾನೇ ಏನಾಗುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ನಾವು ಕೈಯಲ್ಲಿ ಮಾಡ್ತಿದ್ರೆ ಮಾಡಿ, ಯಾಕಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಒಂದು ರೀತಿ ಚಲೋದ ಆ ರೀತಿ ಮಾಡಿದ್ರೆ ಅದು ನೀವು ಆ ರೀತಿ ಮಾಡಿದಾಗ ಏನು ಮಾಡಬೇಕಂದ್ರೆ ಕೈಯನ್ನು ನೀವು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಮತ್ತು ಇದು ಪ್ರಿಕಾಷನ್ಸ್ ಬಂದ್ಬಿಟ್ಟು ಈ ಒಂದು ಕ್ಯಾಂಡಿಡ್ ಪೌಡ್ರ್ ಅಂತಂದ್ರೆ ಚೆನ್ನಾಗಿ ಮೊದಲು ಕೈ ಹ್ಯಾಂಡ್ ವಾಶ್ ಮಾಡ್ಕೋಬೇಕಾಗತ್ತೆ. ಮತ್ತು ಎಕ್ಸ್ಟ್ರಲ್ಲಿ ಯೂಸ್ ಓನ್ಲಿ ಮಾಡಬೇಕಾಗತ್ತೆ. ಮಕ್ಕಳಿಂದ ದೂರ ಇಡ್ರಿ. ಮತ್ತು ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು 7 ದಿನದ ಮಟ್ಟಿಗೆ ಅಂದರೆ 7 ದಿನ ಯೂಸ್ ಮಾಡೋಕ್ಕಂತೂ ನಿಮಗೆ ಯಾವುದೋ ರಿಸಲ್ಟ್ ಬರಲಿಲ್ಲ ಅಂತಂದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿರಿ. ಮತ್ತೆ ಮತ್ತೊಂದು ಒಳ್ಳೆಯ ಮಾತು ಸಿಗ್ತೇನೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.